ನಮಸ್ಕಾರ ಬಂಧುಗಳೇ. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಇಂದು ನಾವು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಮಕ್ಕಳ ಬಗ್ಗೆ ಪೋಷಕರ ಹೊಣೆಗಾರಿಕೆ ಏನು? ಮಕ್ಕಳು ನಮ್ಮ ಆಸ್ತಿ ಅಲ್ಲ, ಅವರು ದೇವರು ನಮಗೆ ಒಪ್ಪಿಸಿದ ಜವಾಬ್ದಾರಿ. ನಾವು ಅವರನ್ನು ನಮ್ಮ ಇಚ್ಛೆಯಂತೆ ರೂಪಿಸೋದು ಸರಿಯಲ್ಲ. ಅವರು ಸನ್ಮಾರ್ಗದಲ್ಲಿ ನಡೆಯಲು ದಾರಿ ತೋರಿಸೋದು ಮಾತ್ರ ನಮ್ಮ ಕರ್ತವ್ಯ. ಮಕ್ಕಳಿಗೆ ನಾವೇನು ಕೊಡಬೇಕು? ಪೋಷಕರು ಸಾಮಾನ್ಯವಾಗಿ ಯೋಚಿಸೋದೇನು ಅಂದರೆ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಒಳ್ಳೆಯ ಭವಿಷ್ಯ ಕೊಡಿಸ್ಬೇಕು, ಅವರು ಚೆನ್ನಾಗಿ ಹಣ ಗಳಿಸ್ಬೇಕು. ಇವು ಮುಖ್ಯನೇ. ಆದರೆ ಇನ್ನೊಂದು ವಿಚಾರ ನಾವು ಬರೆದುಬಿಟ್ಟಿದ್ದೀವಿ. ಅದನ್ನು ನಾವು ಯೋಚನೆ ಮಾಡಬೇಕು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದೀವಾ? ಧರ್ಮದ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಾ? ಶಿಕ್ಷಣ ಜೀವನ ನಡೆಸಲು ಸಹಾಯ ಮಾಡುತ್ತೆ, ಆದರೆ ಸಂಸ್ಕಾರ ಜೀವನವನ್ನು ಸರಿಯಾದ ದಾರಿಯಲ್ಲಿಡುತ್ತೆ. ಹಣವಿಲ್ಲದ ಮನುಷ್ಯ ಬದುಕ್ಬೋದು, ಆದರೆ ಸಂಸ್ಕಾರವಿಲ್ಲದ ಮನುಷ್ಯ ಸಮಾಜಕ್ಕೆ ನೋವನ್ನು ಕೊಡ್ತಾನೆ. ನಾವು ಮಕ್ಕಳಿಗೆ ಯಾವಾಗಲೂ ಹೇಳ್ತೀವಿ, ಸುಳ್ಳು ಹೇಳಬೇಡ, ಕೋಪ ಮಾಡಬೇಡ, ಹಿರಿಯರನ್ನು ಗೌರವಿಸು. ಆದರೆ ನಿಜವಾದ ಪ್ರಶ್ನೆ ಇದು, ನಾವು ಹಾಗೆ ಬದುಕ್ತಾ ಇದ್ದೀವಾ? ಮಕ್ಕಳು ನಮ್ಮ ಮಾತನ್ನು ಮಾತ್ರ ಕೇಳೋದಿಲ್ಲ, ನಮ್ಮ ಜೀವನವನ್ನೇ ಅನುಸರಿಸ್ತಾರೆ. ಮಕ್ಕಳಿಗೆ ಉಪದೇಶ ಬೇಡ, ಉತ್ತಮವಾದ ಮಾದರಿ ಬೇಕು. ಒಂದು ಆಧ್ಯಾತ್ಮಿಕ ಕಥೆ ಇದೆ. ಒಮ್ಮೆ ಒಬ್ಬ ತಾಯಿ ತನ್ನ ಮಗನನ್ನು ಮಹಾನ್ ಸಂತ ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಕರ್ಕೊಂಡು ಹೋಗ್ತಾಳೆ. ಅವಳು ಕೇಳ್ತಾಳೆ, ಸ್ವಾಮೀಜಿ, ನನ್ನ ಮಗ ತುಂಬ ಬೆಲ್ಲ ತಿಂತಾನೆ, ದಯವಿಟ್ಟು ಅವನಿಗೆ ಬೆಲ್ಲ ತಿನ್ನಬೇಡ ಎಂದು ಹೇಳಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀವು ಒಂದು ವಾರದ ನಂತರ ಮಗನೊಂದಿಗೆ ಮತ್ತೆ ಬನ್ನಿ ಅಂತ. ಒಂದು ವಾರದ ನಂತರ ಆ ತಾಯಿ ಮಗು ಜೊತೆ ಬರ್ತಾಳೆ. ಬಂದಾಗ ಸ್ವಾಮೀಜಿ ಪರಮಹಂಸರು ಮಗುವಿಗೆ ಹೇಳ್ತಾರೆ, ಮಗನೇ, ಹೆಚ್ಚು ಬೆಲ್ಲ ತಿನ್ನಬೇಡ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಾಯಿ ಆಶ್ಚರ್ಯದಿಂದ ಕೇಳ್ತಾಳೆ, ಸ್ವಾಮಿ, ಇದನ್ನು ಆವಾಗಲೇ ಹೇಳ್ಬೋದಿತ್ತಲ್ಲ, ಒಂದು ವಾರ ಯಾಕೆ ಕಾಯಿಸಿದ್ರಿ? ಪರಮಹಂಸರು ಹೇಳ್ತಾರೆ, ಆ ಸಮಯದಲ್ಲಿ ನಾನೇ ಬೆಲ್ಲ ತಿಂತಿದ್ದೆ. ಮೊದಲು ನಾನು ಬೆಲ್ಲ ತಿನ್ನೋದನ್ನು ಬಿಡಬೇಕಿತ್ತು, ಆಗ ಮಾತ್ರ ಮಗನಿಗೆ ಹೇಳೋದಕ್ಕೆ ನನಗೆ ಯೋಗ್ಯತೆ ಇರ್ತಾ ಇತ್ತು ಅಂತ. ಈ ಕಥೆಯ ಅರ್ಥ ಏನು ಅಂದರೆ, ಮಕ್ಕಳನ್ನು ಬದಲಾಯಿಸೋದಕ್ಕಿಂತ ಮುಂಚೆ ನಾವು ಬದಲಾಗಬೇಕು. ನಾವು ಅವರಿಗೆ ಸರಿಯಾದ ಮಾದರಿ ಆಗಬೇಕು. ಮಕ್ಕಳಿಗೆ ನಾವು ಆಗಾಗ ಉಡುಗೊರೆಗಳನ್ನ ಕೊಡ್ತೇವೆ, ಆದರೆ ಮಕ್ಕಳಿಗೆ ಪೋಷಕರು ಕೊಡ್ಬೋದಾದಂಥ ನಿಜವಾದ 3 ದೊಡ್ಡ ಅಮೂಲ್ಯವಾದ ಉಡುಗೊರೆಗಳು ಯಾವುದು ಅಂದರೆ, ಮೊದಲನೇದು ಪ್ರೀತಿ. ಮಕ್ಕಳನ್ನ ಭಯದಿಂದಲ್ಲ, ಹೆದರಿಸಿ ಬೆದರಿಸಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಪ್ರೀತಿಯಿಂದ ಬೆಳೆಸಬೇಕು, ಸಮಯ ಕೊಡಬೇಕು. ಮಕ್ಕಳಿಗೆ ದುಬಾರಿ ಆಟಿಕೆಗಳನ್ನ ಕೊಡಿಸೋದಕ್ಕಿಂತ ಪೋಷಕರು ಅವ್ರ ಜೊತೆ ಹೆಚ್ಚು ಸಮಯ ಕಳೆಯಬೇಕಾಗುತ್ತೆ. ಇದೇ ನಾವು ಅವ್ರಿಗೆ ಕೊಡುವಂಥ ಅತ್ಯಂತ ದೊಡ್ಡ ಉಡುಗೊರೆ. ಮಕ್ಕಳಿಗೆ ಧರ್ಮದ ಬಗ್ಗೆ ಜ್ಞಾನವನ್ನು ಹೇಳ್ಕೊಡ್ಬೇಕಾಗುತ್ತೆ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡೋದ್ರ ಬಗ್ಗೆ, ಕೃತಜ್ಞತೆ ಹೇಳೋದ್ರ ಬಗ್ಗೆ ಮತ್ತು ಸತ್ಯವನ್ನು ಹೇಳೋದ್ರ ಬಗ್ಗೆ ತಿಳಿಸ್ಬೇಕು. ಇವುಗಳನ್ನು ಕಲಿಸಿದರೆ ಮುಂದೆ ಅವರ ಜೀವನವೇ ಬದಲಾಗುತ್ತೆ. ಪೋಷಕರ ಯಶಸ್ಸು ಎಂದರೆ ಮಗು ದೊಡ್ಡ ಹುದ್ದೆಗೆ ಸೇರೋದು ಮಾತ್ರ ಅಲ್ಲ, ಹೆಚ್ಚು ಹಣ ಸಂಪಾದಿಸೋದೂ ಅಲ್ಲ, ಒಳ್ಳೆಯ ಮನುಷ್ಯನಾಗೋದು. ಯಾಕೆಂದರೆ ಒಳ್ಳೆಯ ಮನುಷ್ಯನಾಗಿದ್ದರೆ ದೇವರು ಅವನ ಜೀವನವನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಬನ್ನಿ ಈ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಹೇ ಭಗವಂತ, ನೀನು ನಮಗೆ ಕೊಟ್ಟ ಈ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಬುದ್ಧಿ ಕೊಡು. ನಮ್ಮ ಮಾತಿಗಿಂತ ನಮ್ಮ ಜೀವನವೇ ಅವರಿಗೆ ಮಾದರಿಯಾಗಲಿ. ಅವರು ಒಳ್ಳೆಯ ಮನುಷ್ಯರಾಗಲಿ, ಧರ್ಮದ ದಾರಿಯಲ್ಲಿ ನಡೆಯಲಿ. ಪ್ರತಿ ಮನೆಯಲ್ಲೂ ಸಂಸ್ಕಾರವಂತ ಮಕ್ಕಳು ಬೆಳೆಯಲಿ. ನಮ್ಮ ಸಮಾಜ ಸಂಸ್ಕಾರದಿಂದ ತುಂಬಲಿ. ಜೈ ಶ್ರೀರಾಮ್, ಜೈ ಹನುಮಾನ್.